ಇದೇನಂದ್ರೆ ಈಗ ಇದಕ್ಕೆ ಯಾವುದೇ ತರದ ಮೆಡಿಸಿನ್ ಇಲ್ಲ. ಇದಕ್ಕೆ ಯಾವುದೇ ತರದ ಮೆಡಿಸಿನ್ ಇಲ್ಲ. ಒಂದು ಡಿಎಪಿ ಗೊಬ್ಬರ ಒಂದು ಬಿಟ್ರೆ ನಾವು ತಳಕೊಂದ್ ಬಿಟ್ರೆ ಏನ್ ಯಾವುದೇ ತರದ ಮೆಡಿಸಿನ್ ಇಲ್ಲ. ಊಟಕ್ಕೆ ಬಹಳ ಸೂಕ್ತ ಪದಾರ್ಥ ಬೆಳ್ಜೋಳ. ಯಾಕಂದ್ರೆ ಯಾವುದೇ ಕಾಯಿಲೆ ಯಾವುದೇ ಕಷಾಯ ಏನು ಬರಲ್ಲ ಬಹಳ ಒಳ್ಳೇದು. ಯಾಕಂದ್ರೆ ಈಗ ಎಲ್ಲದಕ್ಕೂ ಬರೀ ಮೆಡಿಸಿನ್ ಯಾವ್ದಕ್ಕಾದ್ರೂ ನೋಡ್ರಿ. ಈಗ ರಾಗಿಗೂ ಸ್ಟಾರ್ಟ್ ಮಾಡಿದ್ವಿ, ರಾಗಿಗೂ ಸ್ಟಾರ್ಟ್ ಮಾಡಿದ್ವಿ, ಎಲ್ಲದಕ್ಕೂ ಮಾಡಿದ್ವಿ. ಆದ್ರೆ ಇದಕ್ಕೆ ಯಾವ್ದೇ ತರದ ಔಷಧಿ ಇಲ್ಲ, ಯಾವುದೇ ತರದ ಒಂದು ಮೆಡಿಸಿನ್ ಇಲ್ಲ. ಹಂಗಾಗಿ ಬಹಳ ಒಳ್ಳೇದು, ಆರೋಗ್ಯಕ್ಕೆ ಭಾರಿ ಒಳ್ಳೇದು. ನಮಸ್ಕಾರ ರೈತರೇ, ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಸಾಯಿ ನಾರಾಯಣ. ಇಂದು ನಾವು ಬಿಳಿಜೋಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. 1 ಎಕರೆಯಲ್ಲಿ ಎಷ್ಟು ಖರ್ಚು, ಎಷ್ಟು ಉತ್ಪಾದನೆ, ಎಷ್ಟು ಲಾಭ, ನಿಜವಾದ ಮಾಹಿತಿ ನಿಮ್ಮ ಮುಂದೆ ಇರುತ್ತದೆ. ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಸಾಯಿ ನಾರಾಯಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಮ್ದು ಮದಕರಿಪುರ. ನಮ್ಮ ಹೆಸರು ಶ್ರೀನಿವಾಸ್. ಇದು ಬಿಳಿಜೋಳ ಅಂತ, ಬಿಜಾಪುರ ಜೋಳ ಅಂತ, ಬಿಜಾಪುರ ಜೋಳ, ಬಿಳಿಜೋಳ. ಈಗ ನಾವು ಬಿತ್ತನೆ ಮಾಡಿ ಈಗ ಆಲೆ 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಬರೀ ಕಟಾವ್ ಬರಕ್ ಇನ್ನೊಂದು 20 ದಿವಸ ಬೇಕು, 25 ದಿನ ಬೇಕು. ಈಗ ಬೆಳೆಯೋದೇನಂದ್ರೆ ಬಹಳ ಸ್ವಲ್ಪ ಗಿಣಿ ಕಾಟ, ಅದು ಕಾಯೋದೇ ಬಹಳ ಒಂದ್ ಸ್ವಲ್ಪ ಬಹಳ ಸಮಸ್ಯೆ. ಹಂಗಾಗಿ ಇತ್ತೀಚೆಗೆ ಬೆಳೆ ಬಹಳ ಕಮ್ಮಿ ಮಾಡಿದೆ, ತುಂಬಾ ಕಮ್ಮಿನೇ. ಹಂಗಾಗಿ ನಾವು ಏನ್ ಮನೆಗೋಸ್ಕರ ಅಂತ ಹೇಳಿ ಮನೆಗಂತ. ಜಮೀನು ಎಷ್ಟು ಎಕರೆ ಹಾಕಿರ? ಇದು 1 ಎಕರೆ ಐತಿ. 1 ಎಕರೆ. ಎಷ್ಟು ಬೀಜ? ಇದು ಒಂದ್ 2 ಕೆಜಿ ಬೀಜ ಬಿದ್ದಿದೆ. 2 ಕೆಜಿ ಬೀಜ 1 ಎಕರೆ. ಯಾವ್ದಣ್ಣ ಬೀಜ? ಸರಿ, ನಮ್ ಬೀಜನೇ. ನಾವು ಮನೆ ಬೆಳ್ಕೊಂತೀವಲ್ಲ, ನಾವು ಪಾಕಿಟ್ ಬರಲ್ಲ, ಇದೇ ಬೀಜನ ಮತ್ತೆ ನೆಕ್ಸ್ಟ್ ಬೆಳಿತೀವಿ. ಇವಾಗ ಎಷ್ಟು ತಿಂಗಳಾಗಿದೆ ಇದಾಕಿ? ಒಂದ್ 3 ತಿಂಗಳಾಗಿದೆ. ಅಣ್ಣ, ಇದು ಬೇಸಾಯ ಕ್ರಮ ಹೆಂಗಣ್ಣ? ಬೇಸಾಯ ಫಸ್ಟ್ ಒಂದು ಬಾಲ್ಡಮ್ನಾಗ ಇದು ನೀರು ಓಡಿಸ್ತೀವಿ, ಆಮೇಲೆ ರೋಟ್ ಓಡಿಸಿ ಟ್ರ್ಯಾಕ್ಟರ್ಗೆ ಬಿಚ್ಚಿದ್ವಿ. 2 ಕೆಜಿ ಬೀಜ ಬಿತ್ತಿದೆ. 2 ಕೆಜಿ. ಗೊಬ್ಬರ ಏನಾದ್ರು? ಗೊಬ್ಬರ ತಾಳಕ್ಕೆ ಒಂದ್ ಮೂಟೆ ಡಿಎಪಿ ಬಿತ್ಬೇಕಾರೆ ಕೊಟ್ಟಿದ್ದೀರಾ? ಬಿತ್ತಬೇಕಾದ್ರೆ ಜೋಳದ ಜೊತೆಗೆ. ಅಣ್ಣ, ನೀರು ಎಷ್ಟು ಹಾಯಿಸಿದಾರೆ? ಇದು ಹೇಳ್ಬೇಕಂದ್ರೆ ಇದು ಮಳೆಗೆ ಬೆಳೆಯೋದು, ಚಳಿಗೆ. ಹಂಗಾಗಿ ಈ ಸಲ ಲಾಸ್ಟ್ ಟೈಮ್ ಸೈಕ್ಲೋನ್ ಏನ್ ಬರ್ಲಿಲ್ಲ, ಆ ತರ ಆಗಿ ನಮ್ದೇ ನೀರಿತ್ತು. ಒಂಥರ 2 ಟೈಮ್ ನೀರ್ ಬಿಟ್ಕೊಡಿ. 2 ಟೈಮ್ ನೀರ್ ಬಿಟ್ಟಿದ್ದಾರೆ. ಇವಾಗ ಆಲೆ ಬಂದಿದ್ದೇನೆ ಕಟಾವ್? ಇನ್ನೊಂದ್ 20 ದಿವಸ ಬೇಕು. 20 ದಿನ ಬೇಕು. ಅಣ್ಣ, ಇದು ಎಷ್ಟು ತಿಂಗಳು ಹಾಕಿ ಬೀಜ ಹಾಕಿ ಎಷ್ಟು ತಿಂಗಳಿಗೆ ಕಟಾವಿಗೆ ಬರುತ್ತೆ? ಒಂದು 4 ತಿಂಗಳು. 4 ತಿಂಗಳು. ಇವಾಗ ಇದು 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಇನ್ನೊಂದು ತಿಂಗಳಿಗೆ ಕಟಾವ್ ಬರುತ್ತೆ. ಇನ್ನೊಂದು ತಿಂಗಳಿಗೆ ಕಟಾವ್. ಇದು ಔಷಧಿ ಏನಾದ್ರು ಹೊಡೆಯೋದು? ಇಲ್ಲ, ಔಷಧಿ ಏನಿಲ್ಲ. ಇಷ್ಟೇ, ಯಾವುದೇ ತರದ ಔಷಧಿ. ನ್ಯಾಚುರಲ್ ಆಗಿ ಬರುತ್ತೆ. ಜಾನುವಾರುಗಳಿಗೆ ಮೇವು ಆಗುತ್ತೆ. ಮೇವು ಭಾರಿ ಒಳ್ಳೆ ಮೇವು. ಇದು ಬಹಳ ಅಂದ್ರೆ ಬಹಳ ಒಳ್ಳೇದು ಮೇವಿ. ಅಣ್ಣ, ನಿಮ್ಮ ಅಂದಾಜ್ ಅಂದ್ರೆ ಇದು 1 ಎಕರೆಗೆ ಹಾಕಿದ್ರಲ್ಲ ಬಿಳಿಜೋಳ, ಇದು ಎಷ್ಟಾಗ್ಬೋದು? ಒಂದು 7-8 ಕ್ವಿಂಟಾಲ್. 7-8 ಕ್ವಿಂಟಾಲ್. ಅಣ್ಣ, ವರ್ಷ ಪೂರ್ತಿ ಯಾವ ಟೈಮಲ್ಲಿ ಅದು ಬೇಕಾದ್ರೆ ಹಾಕೋದು? ಇಲ್ಲ, ಬರಲ್ಲ. ಆ ತರ ಬರಲ್ಲ. ಇದು ಈ ಚಳಿಗಾಲಕ್ಕೆ ಬೆಳಿಬೇಕು. ಚಳಿಗಾಲಕ್ಕೆ ಡಿಸೆಂಬರ್ ತಿಂಗಳಲ್ಲಿ ನಾವು ಅಕ್ಟೋಬರ್ ನವೆಂಬರ್ ನಲ್ಲಿ ಸೋಯಿಂಗ್ ಮಾಡೋದು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡೋದು. ನವೆಂಬರ್ ತಿಂಗಳಲ್ಲಿ. ಇದು ಫೆಬ್ರವರಿ ಎಂಡು ಇಲ್ಲ ಮಾರ್ಚ್ ಫಸ್ಟ್ ವಾರದಲ್ಲಿ ಕಟಾವ್. ವರ್ಷಕ್ಕೆ ಒಂದೇ ಸರಿ ಹಾಕೋದು? ಒಂದು ವರ್ಷಕ್ಕೆ ಒಂದೇ. ಈ ಟೈಮ್ನಲ್ಲಿ ಬೆಳೆಯೋದು. ಇದು ವರ್ಷ ಪೂರ್ತಿ ಬೆಳೆ ಬರೋದು. ನಾವು ಹಿಂದಿನ ವರ್ಷ ಎಲ್ಲ ಬೆಳೆದಿದ್ರು. ಇಲ್ಲ, 3-4 ವರ್ಷ ಆದ್ ಬೆಳೆದು. 3-4 ವರ್ಷ ನಾವು ಮುಂಚೆ ಬೆಳೆದಿರ್ತೀವಿ. ನಾವು ಯಾವಾಗ ನಮಗೆ ಮನೆಯಲ್ಲಿ ಖಾಲಿ ಆಗುತ್ತೋ ಆ ಟೈಮ್ ನೋಡಿ ಮನಿಗಷ್ಟೇ. ಅಣ್ಣ, ಇವಾಗ ನೀವು ಕಟಾವ್ ಮಾಡ್ತಿರಲ್ಲ, ಮನಿಗಷ್ಟೇ ತಾನೆ? ಮನಿಗಷ್ಟೇ ನಾವು. ಅಣ್ಣ, ಇದನ್ನ ಹೆಂಗೆ ಸ್ಟಾಕ್ ಮಾಡೋದು? ಯಾವ ತರ? ಹುಳ ಬೀಳ್ದಂಗೆ ಅಂದ್ರೆ ಈಗ ಪೌಡರ್ ಅಂತ ಬರ್ತಿವಾಗ ಅಕ್ಕಿಯಲ್ಲಿ ಹಾಕ್ತಾರಲ್ಲ ಪೌಡರ್, ಆ ಪೌಡರ್ನ ಒಂದು ಪಾಕಿಟಿಗೆ ಒಂದು 25-30 ಗ್ರಾಮ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀವಿ. ಮತ್ತೆ ವರ್ಷ ಪೂರ್ತಿ ನಮಗೆ ಎಷ್ಟು ಬೇಕಾಗುತ್ತೆ ಯೂಸ್ ಮಾಡ್ಕೊಂಡು
ಮತ್ತೆ ಇದ್ರ ಬಗ್ಗೆ ನೀನು ಹೊಸದಾಗಿ ರೈತರಿಗೆ ಏನಾದ್ರು ಹೇಳಂತ? ಬೆಳ್ಕೋಬೇಕು ಅವ್ರವ್ರ ಈಗ. ಯಾಕಂದ್ರೆ ನಾವು ಎಷ್ಟೇ ಏನೇ ಕಮರ್ಷಿಯಲ್ ಬೆಳೆ ಬೆಳಿತು ಅಂದ್ರು ಎಷ್ಟೇ ದುಡ್ಡಿದ್ದು ಇರಲ್ಲ. ನಾವು ಊಟಕ್ಕಂತ ನಾವು ರೈತ ಆದ್ಮೇಲೆ ನಾವು ಬೆಳ್ಕೋಬೇಕು. ಇನ್ನು ಏನೇನ್ ಬೆಳೆ ಹಾಕಿರಲ್ಲ? ನಾವು ಹೂವು ಹಾಕಿದೀವಿ, ಮೆಕ್ಕೆಜೋಳ ಬೆಳೆ, ಮೆಕ್ಕೆಜೋಳ ಬೆಳೆ ಎಲ್ಲ ನೀರಾವರಿ. ಇವಾಗ ಇದು ಇನ್ನೊಂದು ತಿಂಗ್ಳಿಗೆ ಕಟಾವ್ ಬರುತ್ತೆ. ಇನ್ನು 20 ಕಟಾವ್ ಯಾವ ತರ ಮಾಡ್ತೀರಲ್ಲ? ಈಗ ಫಸ್ಟ್ ಬೇರಿಗೆ ಕಿತ್ಕೊಂಡ್ತೀವಿ. ಸೆಪ್ಪೆ ಎಲ್ಲ ಬೇರೆ ಕಿತ್ತು ಮತ್ತೆ ಮೆದೆ ಮೇಲೆ ಒಂದು 4-5 ದಿವಸ ಒಣಗ ಬಿಡ್ತಿದ್ದೇನೆ ಹಂಗೆ. ಆಮೇಲೆ ತೆನೆ ಕಟ್ ಮಾಡಿಸಿ ಆಮೇಲೆ ಮಿಷಿನ್. ಅಂದ್ರೆ ಫಸ್ಟ್ ಬೇರಿಗೆ ಬೇರಿಗೆ ಕಿತ್ತು ಹಂಗೆ ಮೆದೆ ಮೇಲೆ ಹಾಕಿರ್ತೀವಿ. ಮೆದೆ ಮೇಲೆ ತೆನೆ ಕೊಯ್ಸ್ತೀವಿ. ತೆನೆ ಕೊಯ್ಸಿ ಆದ್ಮೇಲೆ ಮಿಷಿನ್ ಹಾಕೋದು. ಆಮೇಲೆ ಇದು ಸೆಪ್ಪೆ ದನಗಳಿಗೆ ಎಲ್ಲ ಬಣವೆ ಹಾಕಂತ. ಮತ್ತೆ ನೆಕ್ಸ್ಟ್ ಇದು ಹಾಕ್ತಲು ಏನ್ ಹಾಕ್ತೀರ ನಾವು? ಇದಾಕಲು ನೆಕ್ಸ್ಟ್ ಮಳೆಗಾಲದ ಬೆಳೆ ಈರುಳ್ಳಿ. Into my blood, run with my time.